ರಾಜ್ಯದಲ್ಲಿ ಪವರ್ ಶೇರಿಂಗ್ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಒಬ್ಬೊಬ್ಬರೇ ನಾಯಕರುಗಳು ಕೊಡ್ತಾ ಇರುವ ಹೇಳಿಕೆಗಳು ಬಹಳ ರೋಚಕತೆಯನ್ನ ಪಡ್ಕೊಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಪರವಾಗಿ ಯತೀಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ. ಯತೀಂದ್ರ ನಾಯಕತ್ವ ಹೇಳಿಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲಕ್ಕೆ ಸಾಕ್ಷಿಯಾಗುತ್ತೆ. ಪವರ್ ಶೇರಿಂಗ್ ಗದ್ದಲದ ನಡುವೆ ಸಿಎಂ ಪುತ್ರ ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದೆ ಯತೀಂದ್ರ ಅವರ ಈ ಮಾತು. ಸತೀಶ್ ಜಾರಕಿಹೊಳಿ ದಾಳ ಉರುಳಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಮುಂದಿನ ನಾಯಕತ್ವಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹರಿಬಿಟ್ಟಿದ್ದಾರೆ. ಈ ಮೂಲಕವಾಗಿ ಈ ಚರ್ಚೆ ಯಾವ್ಯಾವ ಹಂತಕ್ಕೆ ಹೋಗಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದು ನೋಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ರೇಸ್ಗೆ ಸತೀಶ್ ಜಾರಕಿಹೊಳಿ ಸೂಕ್ತ ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಂತೆ ಕಾಣಿಸ್ತಾ ಇದೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮತ್ತೆ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವರು ಹಾಗಾದ್ರೆ ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತ ಅಂತ ಹೇಳ್ತಾ ಇದ್ದಾರೋ, ಯಾವ ನಾಯಕತ್ವವನ್ನ ನೇತೃತ್ವ ವಹಿಸಿಕೊಳ್ಳಿಕ್ಕೆ ಸೂಕ್ತ ಅನ್ನೋ ವಿಚಾರ ಅವ್ರು ಹೇಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ನೆಕ್ಸ್ಟ್ ನಾನೇ ಅಂತ ಡಿ.ಕೆ. ಶಿವಕುಮಾರ್ ಅವರು ಓಡಾಡ್ತಾ ಇದ್ದಾರೆ. ಆದ್ರೆ ಪರ್ಯಾಯ ನಾಯಕತ್ವದ ಚರ್ಚೆಗೆ ಮತ್ತೊಂದು ಹೆಸರನ್ನ ಹೊರಬಿಡಲಾಗಿದೆ. ಪರ್ಯಾಯ ನಾಯಕತ್ವದ ಮಾತನಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ಮುಂದೆ ಸಾಗಬೇಕು ಅನ್ನುವಂತಹ ಕರೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಅವರು ರೋಲ್ ಮಾಡೆಲ್ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಹೀಗಾದ್ರೆ ಯತೀಂದ್ರ ಅವರ ಹೇಳಿಕೆ ಮುಂದಿನ ಮುಖ್ಯಮಂತ್ರಿ ವಿಚಾರವಾಗಿಯೋ ಅಥವಾ ಅಹಿಂದ ನಾಯಕತ್ವವನ್ನ ಮುಂಚೂಣಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ, ಅದರ ನೇತೃತ್ವ ವಹಿಸಿಕೊಳ್ಳಿಕ್ಕೆ ಅವರು ಸೂಕ್ತ ಅಂತನಾ? ಹೇಗೆ ನೋಡ್ಬೇಕು ಇದನ್ನ? ಜೊತೆ ಒಂದು ರೀತಿಯ ಸಸ್ಪೆನ್ಸ್ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿರುವಂಥದ್ದು, ಅಂದ್ರೆ ಪರೋಕ್ಷವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಎಲ್ಲಿಗೆ ಅನ್ವಯ ಆಗುವಂತೆ ನಾಯಕತ್ವ ಅನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಸಹಜವಾದ ಕುತೂಹಲ ಮತ್ತು ಪ್ರಶ್ನೆ. ಬೇರೆ ಸಂದರ್ಭ ಆಗಿದ್ದಿದ್ರೆ ಅದು ಅಹಿಂದ ನಾಯಕತ್ವದ ವಿಚಾರ ಅಂತವೇ ತಿಳ್ಕೊಳ್ಬೋದಿತ್ತು. ಅಂದ್ರೆ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕತ್ವವನ್ನು ಇಲ್ಲಿವರೆಗೆ ತಂದ್ರು, ಈಗ ರಾಜಕೀಯ ಸಂಧ್ಯಾಕಾಲದಲ್ಲಿರೋದ್ರಿಂದ ಅದನ್ನ ಮುಂದುವರಿಸಬೇಕಾದಂತ ಜವಾಬ್ದಾರಿ ಇದೆ ಅನ್ನುವಂಥದ್ದು, ಅಥವಾ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವಕ್ಕೆ ಅಹಿಂದ ನೇತೃತ್ವವನ್ನು ವಹಿಸಿಕೊಳ್ಳಿಕ್ಕೆ ಜೈಕಾರವನ್ನು ಹಾಕಿದ್ರು ಯತೀಂದ್ರ ಅವರು ಅಂತ ತಿಳ್ಕೊಳ್ಬೋದಿತ್ತು. ಆದ್ರೆ ಪರಿಸ್ಥಿತಿ ಹಾಗಿಲ್ಲದೆ ಇರೋದ್ರಿಂದ ಮತ್ತೆ ಎರಡು ಕಾರಣ. ಒಂದು, ಪವರ್ ಶೇರಿಂಗ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಅಥವಾ ಆಗಬೇಕು ಅನ್ನುವಂಥ ಕೆಲವು ನಾಯಕರ ಒತ್ತಾಯ, ಪರ ವಿರುದ್ಧವಾದಂಥ ಚರ್ಚೆಗಳು ಒಂದಾದ್ರೆ, ಮತ್ತೊಂದು ಕಡೆ ಎಲ್ಲೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಪಕ್ಷದ ಮಟ್ಟದಲ್ಲಿ ಸಾಕಷ್ಟು ಬಾರಿ ಅಸಹನೆಯನ್ನು ಹೊರಗಾಕದಂತವರು
ಸತೀಶ್ ಜಾರಕಿಹೊಳಿ ಅವರು. ಅಂತಹ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಈ ಸಂದರ್ಭದಲ್ಲಿ ಮುನ್ನೆಲೆಗೆ ಬಿಟ್ಟಿರುವಂತದ್ದು ಇದು ರಾಜಕೀಯ ಲೆಕ್ಕಾಚಾರದ ಮಾತಾ ಅಥವಾ ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕಾಗಿಯೇ ಪರೋಕ್ಷವಾಗಿ ಆಡಿದಂತ ಮಾತಾ ಅಥವಾ ಕೇವಲ ಅಹಿಂದ ನಾಯಕತ್ವದ ವಿಚಾರವನ್ನ ನೆನಪಲ್ಲಿಟ್ಕೊಂಡು ಅದೇ ವಿಚಾರಕ್ಕಾಗಿ ಮಾತ್ರ ಮಾತನಾಡಿದ್ರ ಎಲ್ಲ ಪ್ರಶ್ನೆಗಳು ಇದು ಹುಟ್ಟಾಕಿದೆ. ಇಂಥದ್ದೇ ಅನ್ನುವಂಥದ್ದನ್ನ ಈಗಲೇ ಸ್ಪಷ್ಟವಾಗಿ ಇದೇ ವಿಚಾರಕ್ಕೆ ಮಾತಾಡುವಂತ ಅವರು ಆ ಸ್ಪಷ್ಟತೆಯನ್ನು ಕೊಡದೇ ಇರೋದ್ರಿಂದ ಸಹಜವಾದ ಕುತೂಹಲವನ್ನು ಬೆಳವಣಿಗೆ ಮಾತುಗಳು ಹುಟ್ಟಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಿಚಾರ ಅಥವಾ ಈ ಹೆಸರು ಮುನ್ನೆಲೆಗೆ ಎಲ್ಲೆಲ್ಲಿಗೆ ಬರಬಹುದು, ಮುಂದಿನ ಉತ್ತರಾಧಿಕಾರಿತ್ವ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಇರ್ಲಿ ಅನ್ನುವಂತ ಫೋಕಸ್ ಅದು ಸಿಎಂ ಸ್ಥಾನ ಇರ್ಬೋದು, ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಅಹಿಂದ ನಾಯಕತ್ವ ಎಲ್ಲದಕ್ಕೂ ಸೇರಿ ಹೇಳಿದ್ರ ಅಥವಾ ಯಾವುದಕ್ಕೆ ಹೇಳಿದ್ರು ಅನ್ನುವಂಥದ್ದು ಈಗ ಪ್ರಶ್ನೆ ಕೂಡ. ದಿವ್ಯಜ್ಯೋತಿ. ಓಕೆ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.